ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಎಸ್ಐಆರ್ಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಬೆಂಗಳೂರಿನಲ್ಲಿ ಮಿಸ್ಯೂಸ್ ಆಗ್ತಾ ಇದೆಯಾ ಎಸ್ಐಆರ್ ಹೆಸರಿನಲ್ಲಿ ನಡೀತಾ ಇದೆಯಾ ಚುನಾವಣಾ ಪ್ರಚಾರ? ಮನೆ ಮನೆಗಳಿಗೆ ಹೋಗ್ತಿರೋ ಬಿಎಲ್ಒಗಳು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಮನೆ ಮನೆಗೆ ಹೋಗ್ತಾ ಇರುವಂತ ಬಿಎಲ್ಒಗಳು ಎಸ್ಐಆರ್ ಪ್ರಕ್ರಿಯೆಯನ್ನೇ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಏನಾದ್ರೂ ಮಾಡ್ತಿದ್ದಾರಾ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಎಸ್ಐಆರ್ ನ ಸ್ಫೋಟಕ ದೃಶ್ಯ. ಕೆಲ ದೃಶ್ಯಗಳು ಅದಕ್ಕೆ ಸಂಬಂಧಪಟ್ಟಂತೆ ಸಿಗ್ತಿದ್ದಾವೆ. ಇಲ್ಲಿ ಎಸ್ಐಆರ್ ನೆಪದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಅಭ್ಯರ್ಥಿಗಳ ಪರವಾಗಿ ಕರಪತ್ರ ಹಂಚ್ತಾ ಇದ್ದಾರೆ ಅನ್ನೋ ಆರೋಪ. ಇದು ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟ್ ನೋಡ್ಲೇಬೇಕಾದ ಸುದ್ದಿ. ಎಸ್ಐಆರ್ ವಿರುದ್ಧ ಕಾಂಗ್ರೆಸ್ ಆಕ್ಷೇಪ ಯಾಕೆ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕೇ ಬಿಟ್ಟಿದೆ. ಎಸ್ಐಆರ್ ನೆಪದಲ್ಲಿ ಮುಂದಿನ ಚುನಾವಣೆಗೆ ಬಿಜೆಪಿ ಈಗಿಂದಲೇ ತಯಾರಿ ಮಾಡ್ತಾ ಇದೆಯಾ? ಹಾಗಾಗಿನೇ ಕರಪತ್ರ ಹಂಚ್ತಾ ಇದ್ದಾರಾ? ಜಿಬಿಎ ಎಲೆಕ್ಷನ್, ಎಂಎಲ್ಎ ಎಲೆಕ್ಷನ್, ಎಂಪಿ ಚುನಾವಣೆಗಳಿಗೆ ಅನುಕೂಲ ಆಗ್ತಾ ಇದೆಯಾ ಈ ಎಸ್ಐಆರ್? ಮನೆ ಮನೆಗೂ ಹೋಗ್ತಾ ಇರುವಂತ ಬಿಎಲ್ಒಗಳ ಜೊತೆ ಬಿಜೆಪಿ ಕಾರ್ಯಕರ್ತರು ತೆರಳ್ತಾ ಇದ್ದಾರೆ. ಮುಂದಿನ ಜಿಬಿಎ ಬಿಜೆಪಿ ಅಭ್ಯರ್ಥಿ, ಶಾಸಕ, ಸಂಸದರು ಕರಪತ್ರವನ್ನ ಹಂಚಿಕೆ ಮಾಡ್ತಿದ್ದಾರೆ. ಬಿಎಲ್ಒಗಳ ಸಮ್ಮುಖದಲ್ಲೇ ಚುನಾವಣಾ ಆಕಾಂಕ್ಷಿಗಳಿಂದ ಕರಪತ್ರ ಹಂಚಿಕೆ ಮಾಡಿರೋದು ಆ ವಿಡಿಯೋ ಕೂಡ ಲಭ್ಯ ಆಗಿದೆ. ಎಸ್ಐಆರ್ ನೆಪದಲ್ಲಿ ಜಿಬಿಎ ಚುನಾವಣೆಯ ತಯಾರಿ ಅನ್ನುವಂತ ಅನುಮಾನ ಈಗ ಹುಟ್ಕೊಳ್ತಾ ಇದೆ. ಅದಕ್ಕೋಸ್ಕರನೇ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಈ ಹೊತ್ತಿನಲ್ಲಿ ಮಾಡ್ತಾ ಇದ್ದಾರಾ? ಎಸ್ಐಆರ್ ಮಾಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದ್ದು ಅದಕ್ಕೇನಾ ಅನ್ನುವಂತ ಅನುಮಾನ. ಅವ್ರ ಜೊತೆ ನೀವು ಮಾಡ್ಬಿಡ್ರಿ. ಮನೆ ಮನೆ ಕೊಟ್ಟಿದ್ರೆ ನಮ್ಮ ಕಂಪ್ಲೇಂಟ್ ಬಂದಿದೆ. ಮತ್ತೆ ಬಿಜೆಪಿ ತೆಗೀರಿ, ಎಲ್ಲ ತೆಗೀರಿ. ಇಲ್ಲ ನೀವು ಹೊರಡಿ, ನೀವು ತೆಗೀರಿ, ಹೊರಡ್ರಿ. ನೀವು ಬೇಡ, ಹೊರಡಿ. ನೀವು ಹೊರಡ್ರಿ. ನೀವು ಅಧಿಕಾರಿಗಳ ಜೊತೆ ನೀವು ಯಾಕೆ ಬರ್ತೀರಾ? ಮತ್ತೆ ಬಿಎಲ್ಎ2 ಅಂದ್ರೆ ನೀವು ಜಸ್ಟ್ ನೀವು ಅವ್ರು ಏನ್ ಮಾಡ್ತಾರೆ ಅದನ್ನ ನೋಡ್ಕೋಬೇಕಷ್ಟೇ. ಯಾವ ಇರೋದು? ಎಲ್ಲಿರೋದು? ವೋಟರ್ ಐಡಿ ಕೊಡಿ ನಿಮ್ದು. ಆಯ್ತು, ವೋಟರ್ ಐಡಿ ಕೊಟ್ರಿ ನೀವು. ಅಲ್ಲ ಫಸ್ಟ್ ಟೈಮ್ ಆದ್ರೂ ನೀವು ಗೌರ್ಮೆಂಟ್ ಜಾಬ್ ಮಾಡ್ಕೊಂಡು ಈ ತರ ಇದು ಪಾಂಪ್ಲೆಂಟ್ ಅಲ್ಲ, ಇವ್ರ ಜೊತೆ ಇವ್ರು ಹೆಂಗ್ ಅಲೋ ಮಾಡ್ತಾರೆ? ಇದು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ದುರ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ. ಸಂಸದರಿಂದಲೇ ಎಸ್ಐಆರ್ ಮೂಲಕ ಜಿಬಿಎ ಚುನಾವಣೆಗೆ ಸಿದ್ಧತೆ ನಡೀತಾ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಜಯನಗರ ವಿಧಾನಸಭಾ ಕ್ಷೇತ್ರ ಎಸ್ಐಆರ್ ನೆಪದಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆಯಾ ಚುನಾವಣಾ ಕರಪತ್ರ? ಎಂಎಲ್ಎ, ಎಂಪಿ, ಬಿಜೆಪಿ, ಜಿಬಿಎ ಚುನಾವಣಾ ಆಕಾಂಕ್ಷಿಗಳ ಭಾವಚಿತ್ರದ ಕರಪತ್ರ ಹಂಚ್ತಾ ಇದ್ದಾರೆ. ಕರಪತ್ರದಲ್ಲಿ ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಸಿಕೆ ರಾಮಮೂರ್ತಿ ಅವರ ಭಾವಚಿತ್ರವೂ ಇದೆ. ಬಿಎಲ್ಒಗಳ ಮೂಲಕ ಕರಪತ್ರ ಹಂಚಿಕೆ ಮಾಡ್ತಿರುವಂತಹ ಆರೋಪ. ಆ ಆರೋಪಕ್ಕೆ ತಕ್ಕನಾದ ವಿಡಿಯೋ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಫೇಕ್ ಎಸ್ಐಆರ್ ಬಗ್ಗೆ ಕಾಂಗ್ರೆಸ್ನಿಂದ ದೂರು ಕೂಡ ಕೊಡಲಾಗಿದೆ. ಅವ್ರು ಹೇಳ್ತಿದ್ದಾರೆ ಅಲ್ಲಿರುವಂತ ಸಿಬ್ಬಂದಿ ಇದು ನಮ್ಗೆ ಮೊದಲ ಎಸ್ಐಆರ್ ಪ್ರಕ್ರಿಯೆ ಹಂಗಾಗಿ ಗೊತ್ತಿಲ್ಲ ಅಂತ. ಬಟ್ ಎಸ್ಐಆರ್ ಪ್ರಕ್ರಿಯೆ ಅಂತ ಬಂದ್ರೆ ಮತಪಟ್ಟಿ ಪರಿಷ್ಕರಣೆಗೆ ಏನ್ ಬೇಕೋ ಆ ಪ್ರಕ್ರಿಯೆ ಅಷ್ಟೇ ನಡಿಬೇಕು. ಬಟ್ ಅವ್ರ ಜೊತೆಗೆ ಬರುವಂತ ಬಿಎಲ್ಎ ಅಂದ್ರೆ ಏಜೆಂಟ್ ಏನಿದ್ದಾರೆ ಅವರು ಈ ರೀತಿಯಾಗಿ ಬಿಜೆಪಿಯ ಅಭ್ಯರ್ಥಿ ಪರವಾಗಿ ಕರಪತ್ರ ಹಂಚೋದು ಎಷ್ಟು ಸರಿ? ಹಾಗಾದ್ರೆ ಎಸ್ಐಆರ್ ನೆಪದಲ್ಲಿ ಈ ರೀತಿ ಮಾಡ್ತಾ ಇರೋದು ಎಷ್ಟು ಸರಿ? ಅವ್ರ ಜೊತೆ ನೀವು ಮಾಡ್ಬಿಡ್ರಿ. ಮನೆ ಮನೆ ಕೊಟ್ಟಿದ್ರೆ ನಮ್ಮ ಕಂಪ್ಲೇಂಟ್ ಬಂದಿದೆ. ನೋಡ್ರಿ, ಅದಕ್ಕೆಲ್ಲ ಅವಕಾಶ ಕೊಡೋಣ. ಇಲ್ಲ ಕಾಂಪ್ಲೇಂಟ್ ಯಾಕೆ ಕಳಿಸಿಲ್ಲ? ಆಯ್ತಾ? ಸಾರಿ ಕೇಳಿದ್ರೆ ಇದಾಗ ಪ್ರಾಬ್ಲಮ್ ಅಲ್ಲ ಸರ್ ಇದು.
ಅಲ್ಲ ನೀವು ಒಂಚೂರು ಅರ್ಥ ಮಾಡ್ಕೋಬೇಕು. ನೀವು ಒಂದು ಪೊಲಿಟಿಕಲ್ ಇದ್ದೀರಾ, ಇದು ಮಾಡೋ ಕೆಲಸ ಇದ್ರಲ್ಲಿ ಮಾಡಿ. ನೀವು ಪಕ್ಷದ ಕಾರ್ಯಕ್ರಮ ಪಕ್ಷದಲ್ಲಿ ಮಾಡಿ. ಇದು ಬಂದ್ಬಿಟ್ಟು ನೋಡಿ ನಿಮ್ದು ಫೋಟೋ ಇದೆ. ಎಸ್ತೋಡಿ ಈ ದೃಶ್ಯಗಳನ್ನ ನೀವು ಬೆಳಗ್ಗೆಯಿಂದಾನು ಗಮನಿಸ್ತಾ ಇದ್ದೀರಿ. ಇದು ಬಿಜೆಪಿಯವರು ತಮ್ಮ ಅಭ್ಯರ್ಥಿಯ ಪರವಾಗಿ ಈ ರೀತಿ SIR ಪ್ರಕ್ರಿಯೆ ಮಧ್ಯದಲ್ಲಿ ಪ್ರಚಾರ ಮಾಡೋದಕ್ಕೆ ಕರಪತ್ರ ಹಂಚ್ತಾ ಇದ್ದಾರೆ ಅನ್ನೋದಕ್ಕೆ ಹಿಡಿದಂತ ಕೈಗನ್ನಡಿ ಆ ದೃಶ್ಯ ಲಭ್ಯವಾಗ್ತಾ ಇದೆ. ಈಗಷ್ಟೇ ವಿಜಯೇಂದ್ರ ಅವರು ಆರೋಪ ಮಾಡಿದ್ದನ್ನ ನೀವು ಗಮನಿಸ್ತಾ ಇದ್ರಿ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಅಂತ ಈ SIR ಬಳಸ್ಕೊಳ್ತಾ ಇದ್ದಾರೆ ಅಂತ. ಬಟ್ ಅವರಿಗೇನು ಯಾವುದೇ ಅಂತ ವಿಡಿಯೋ ಸಿಕ್ಕಿಲ್ಲ. ಇಲ್ಲಿ ನೋಡಿದ್ರೆ ಬಿಜೆಪಿಯ ಅಭ್ಯರ್ಥಿಗಳು ಹಾಗಾದ್ರೆ ತಮ್ಮ ಪ್ರಚಾರಕ್ಕೋಸ್ಕರ SIR ಬಳಸ್ಕೊಳ್ತಾ ಇದ್ದಾರಾ? ಯಾಕೆಂದ್ರೆ ಇಲ್ಲೊಂದು ವಿಡಿಯೋ ಅಂತೂ ಸಿಕ್ಕಿದೆ. ಅವ್ರನ್ನ ಕೇಳಿದ್ರೆ ಯಾವುದಕ್ಕೂ ಉತ್ತರ ಇಲ್ಲ. ಯಾಕೆ ಈ ರೀತಿಯಾಗಿ ಮನೆ ಮನೆಗೆ ಕರಪತ್ರ ಹಂಚ್ತಾ ಇದ್ದೀರಿ ಅಂತ ಅಂದ್ರೆ ಉತ್ತರ ಇಲ್ಲ. ಅದರ ಜೊತೆಗೆ MLA ಆಗಲಿ MP ಆಗಲಿ JBA ಅಭ್ಯರ್ಥಿ ಆಗಲಿ ಅವ್ರ ಜೊತೆಗೆ ಹೋಗಬೇಕು ಅಂತ ಇಲ್ಲ. ಕೆಲ ಅಧಿಕಾರಿಗಳನ್ನ ಟ್ರೈನ್ ಅಪ್ ಮಾಡಲಾಗಿದೆ. ಅವ್ರು ಮಾತ್ರ ಅವ್ರ ಜೊತೆಗೆ ಹೋಗಬೇಕು. ಇವ್ರು ಮಾಡುವಂತ ಈ ಪ್ರಕ್ರಿಯೆಯಲ್ಲಿ ಹೆಲ್ಪ್ ಮಾಡಬೇಕು ಅಷ್ಟೇ.